ಮೊನ್ನೆ ಇನ್ಸಿಡೆಂಟ್ ಆದಂಥ ರೇಣುಕಾಸ್ವಾಮಿ ಮತ್ತು ಅವರ ಹೆಂಡತಿ ಮತ್ತು ಅವರ ತಂದೆ ಇಬ್ಬರು ಬಂದಿದ್ದರು. ಸೊ ಬಂದು ನಮಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ನಮಗೇನು ಅಂದರೆ ಕಾಯಂ ಸರ್ಕಾರಿ ನೌಕರಿಯನ್ನು ಕೊಡಬೇಕು, ನಮಗೆ ಜೀವನಕ್ಕೆ ಕಷ್ಟ ಆಗುತ್ತೆ, ಆದ್ದರಿಂದ ನಮಗೆ ನೀವು ಅನುಕಂಪದ ಆಧಾರದ ಮೇಲೆ ನೌಕರಿ ಪರ್ಮನೆಂಟಾಗಿ ಕೊಡಬೇಕು, ಸರ್ಕಾರಿ ನೌಕರಿ ಅಂತ. ಬಟ್ ಅದೇನಾಗುತ್ತೆ ಅಂದರೆ ಈ ಇನ್ಸಿಡೆಂಟಿಗೆ ಸಂಬಂಧಪಟ್ಟಂತೆ ನಮಗೆ ಸರ್ಕಾರದಿಂದ ಅದಕ್ಕೆ ತೀರ್ಮಾನವನ್ನು ತಗೋಬೇಕಾಗತ್ತೆ. ಬಟ್ ಅವ್ರು ಮನವಿ ಮಾಡೋದ್ರಿಂದ ನನ್ನ ಸರ್ಕಾರಕ್ಕೆ ಕಳಿಸ್ಕೊಟ್ಟು ವಿಶೇಷವಾದ ಅನುಮತಿಯನ್ನು ಕೊಟ್ಟರೆ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ, ಶಿಫಾರಸು ಮಾಡಿ ರಿಕ್ವೆಸ್ಟ್ ಮಾಡ್ತೀವಿ. ಅಂದರೆ ಈಗಾಗಲೇ ಆ ಮನವಿ ಕೊಟ್ಟಿರೋದ್ರಲ್ಲಿ ಏನಾದರೂ ಇಂಥದ್ದೇ ಇಲಾಖೆ ಆ ಥರದ್ದು ಏನಾದ್ರು ಇಲ್ಲ ಅವ್ರೇನು ಸ್ಪೆಸಿಫಿಕ್ ಕೇಳಿಲ್ಲ. ನಮಗೆ ಕಾಯಂ ಸರ್ಕಾರಿ ನೌಕರಿ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಬಟ್ ಅದಕ್ಕೆ ನಮ್ಮ ಹಂತದಲ್ಲಿ ಅವಕಾಶ ಇದ್ದರಿಂದ ಸರ್ಕಾರ ತೀರ್ಮಾನ ತಗೋಬೇಕಾಗುತ್ತೆ. ಸರ್ಕಾರಕ್ಕೆ ಅದನ್ನು ಕಳಿಸಿಕೊಟ್ಟು ಏನು ಡೈರೆಕ್ಷನ್ ಕೊಡ್ತಾರೆ ಅದನ್ನು ಫಾಲೋ ಮಾಡಬೇಕು. ಈಗ ಅವ್ರು ಕೊಟ್ಟರೆ ಮನವಿಯನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ತಾರೆ. ಮೊನ್ನೆ ಇನ್ಸಿಡೆಂಟ್ ಆದಂಥ ರೇಣುಕಾಸ್ವಾಮಿ ಮತ್ತು ಅವರ ಹೆಂಡತಿ ಮತ್ತು ಅವರ ತಂದೆ ಇಬ್ಬರು ಬಂದಿದ್ದರು. ಸೊ ಬಂದು ನಮಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ನಮಗೇನು ಅಂದರೆ ಕಾಯಂ ಸರ್ಕಾರಿ ನೌಕರಿಯನ್ನು ಕೊಡಬೇಕು, ನಮಗೆ ಜೀವನಕ್ಕೆ ಕಷ್ಟ ಆಗುತ್ತೆ, ಆದ್ದರಿಂದ ನಮಗೆ ನೀವು ಅನುಕಂಪದ ಆಧಾರದ ಮೇಲೆ ನೌಕರಿ ಪರ್ಮನೆಂಟಾಗಿ ಕೊಡಬೇಕು, ಸರ್ಕಾರಿ ನೌಕರಿ ಅಂತ. ಬಟ್ ಅದೇನಾಗುತ್ತೆ ಅಂದರೆ ಈ ಇನ್ಸಿಡೆಂಟಿಗೆ ಸಂಬಂಧಪಟ್ಟಂತೆ ನಮಗೆ ಸರ್ಕಾರದಿಂದ ಅದಕ್ಕೆ ತೀರ್ಮಾನವನ್ನು ತಗೋಬೇಕಾಗತ್ತೆ. ಬಟ್ ಅವ್ರು ಮನವಿ ಮಾಡೋದ್ರಿಂದ ನನ್ನ ಸರ್ಕಾರಕ್ಕೆ ಕಳಿಸ್ಕೊಟ್ಟು ವಿಶೇಷವಾದ ಅನುಮತಿಯನ್ನು ಕೊಟ್ಟರೆ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ, ಶಿಫಾರಸು ಮಾಡಿ ರಿಕ್ವೆಸ್ಟ್ ಮಾಡ್ತೀವಿ. ಅಂದರೆ ಈಗಾಗಲೇ ಆ ಮನವಿ ಕೊಟ್ಟಿರೋದ್ರಲ್ಲಿ ಏನಾದರೂ ಇಂಥದ್ದೇ ಇಲಾಖೆ ಆ ಥರದ್ದು ಏನಾದ್ರು ಇಲ್ಲ ಅವ್ರೇನು ಸ್ಪೆಸಿಫಿಕ್ ಕೇಳಿಲ್ಲ. ನಮಗೆ ಕಾಯಂ ಸರ್ಕಾರಿ ನೌಕರಿ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಬಟ್ ಅದಕ್ಕೆ ನಮ್ಮ ಹಂತದಲ್ಲಿ ಅವಕಾಶ ಇದ್ದರಿಂದ ಸರ್ಕಾರ ತೀರ್ಮಾನ ತಗೋಬೇಕಾಗುತ್ತೆ. ಸರ್ಕಾರಕ್ಕೆ ಅದನ್ನು ಕಳಿಸಿಕೊಟ್ಟು ಏನು ಡೈರೆಕ್ಷನ್ ಕೊಡ್ತಾರೆ ಅದನ್ನು ಫಾಲೋ ಮಾಡಬೇಕು. ಈಗ ಅವ್ರು ಕೊಟ್ಟರೆ ಮನವಿಯನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ತಾರೆ. ಮೊನ್ನೆ ಇನ್ಸಿಡೆಂಟ್ ಆದಂಥ ರೇಣುಕಾಸ್ವಾಮಿ ಮತ್ತು ಅವರ ಹೆಂಡತಿ ಮತ್ತು ಅವರ ತಂದೆ ಇಬ್ಬರು ಬಂದಿದ್ದರು. ಸೊ ಬಂದು ನಮಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ನಮಗೇನು ಅಂದರೆ ಕಾಯಂ ಸರ್ಕಾರಿ ನೌಕರಿಯನ್ನು ಕೊಡಬೇಕು, ನಮಗೆ ಜೀವನಕ್ಕೆ ಕಷ್ಟ ಆಗುತ್ತೆ, ಆದ್ದರಿಂದ ನಮಗೆ ನೀವು ಅನುಕಂಪದ ಆಧಾರದ ಮೇಲೆ ನೌಕರಿ ಪರ್ಮನೆಂಟಾಗಿ ಕೊಡಬೇಕು, ಸರ್ಕಾರಿ ನೌಕರಿ ಅಂತ. ಬಟ್ ಅದೇನಾಗುತ್ತೆ ಅಂದರೆ ಈ ಇನ್ಸಿಡೆಂಟಿಗೆ ಸಂಬಂಧಪಟ್ಟಂತೆ ನಮಗೆ ಸರ್ಕಾರದಿಂದ ಅದಕ್ಕೆ ತೀರ್ಮಾನವನ್ನು ತಗೋಬೇಕಾಗತ್ತೆ. ಬಟ್ ಅವ್ರು ಮನವಿ ಮಾಡೋದ್ರಿಂದ ನನ್ನ ಸರ್ಕಾರಕ್ಕೆ ಕಳಿಸ್ಕೊಟ್ಟು ವಿಶೇಷವಾದ ಅನುಮತಿಯನ್ನು ಕೊಟ್ಟರೆ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ, ಶಿಫಾರಸು ಮಾಡಿ ರಿಕ್ವೆಸ್ಟ್ ಮಾಡ್ತೀವಿ. ಅಂದರೆ ಈಗಾಗಲೇ ಆ ಮನವಿ ಕೊಟ್ಟಿರೋದ್ರಲ್ಲಿ ಏನಾದರೂ ಇಂಥದ್ದೇ ಇಲಾಖೆ ಆ ಥರದ್ದು ಏನಾದ್ರು ಇಲ್ಲ ಅವ್ರೇನು ಸ್ಪೆಸಿಫಿಕ್ ಕೇಳಿಲ್ಲ. ನಮಗೆ ಕಾಯಂ ಸರ್ಕಾರಿ ನೌಕರಿ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಬಟ್ ಅದಕ್ಕೆ ನಮ್ಮ ಹಂತದಲ್ಲಿ ಅವಕಾಶ ಇದ್ದರಿಂದ ಸರ್ಕಾರ ತೀರ್ಮಾನ ತಗೋಬೇಕಾಗುತ್ತೆ. ಸರ್ಕಾರಕ್ಕೆ ಅದನ್ನು ಕಳಿಸಿಕೊಟ್ಟು ಏನು ಡೈರೆಕ್ಷನ್ ಕೊಡ್ತಾರೆ ಅದನ್ನು ಫಾಲೋ ಮಾಡಬೇಕು. ಈಗ ಅವ್ರು ಕೊಟ್ಟರೆ ಮನವಿಯನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ತಾರೆ. ಮೊನ್ನೆ ಇನ್ಸಿಡೆಂಟ್ ಆದಂಥ ರೇಣುಕಾಸ್ವಾಮಿ ಮತ್ತು ಅವರ ಹೆಂಡತಿ ಮತ್ತು ಅವರ ತಂದೆ ಇಬ್ಬರು ಬಂದಿದ್ದರು. ಸೊ ಬಂದು ನಮಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ನಮಗೇನು ಅಂದರೆ ಕಾಯಂ ಸರ್ಕಾರಿ ನೌಕರಿಯನ್ನು ಕೊಡಬೇಕು, ನಮಗೆ ಜೀವನಕ್ಕೆ ಕಷ್ಟ ಆಗುತ್ತೆ, ಆದ್ದರಿಂದ ನಮಗೆ ನೀವು ಅನುಕಂಪದ ಆಧಾರದ ಮೇಲೆ ನೌಕರಿ ಪರ್ಮನೆಂಟಾಗಿ ಕೊಡಬೇಕು, ಸರ್ಕಾರಿ ನೌಕರಿ ಅಂತ. ಬಟ್ ಅದೇನಾಗುತ್ತೆ ಅಂದರೆ ಈ ಇನ್ಸಿಡೆಂಟಿಗೆ ಸಂಬಂಧಪಟ್ಟಂತೆ ನಮಗೆ ಸರ್ಕಾರದಿಂದ ಅದಕ್ಕೆ ತೀರ್ಮಾನವನ್ನು ತಗೋಬೇಕಾಗತ್ತೆ. ಬಟ್ ಅವ್ರು ಮನವಿ ಮಾಡೋದ್ರಿಂದ ನನ್ನ ಸರ್ಕಾರಕ್ಕೆ ಕಳಿಸ್ಕೊಟ್ಟು ವಿಶೇಷವಾದ ಅನುಮತಿಯನ್ನು ಕೊಟ್ಟರೆ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ, ಶಿಫಾರಸು ಮಾಡಿ ರಿಕ್ವೆಸ್ಟ್ ಮಾಡ್ತೀವಿ. ಅಂದರೆ ಈಗಾಗಲೇ ಆ ಮನವಿ ಕೊಟ್ಟಿರೋದ್ರಲ್ಲಿ ಏನಾದರೂ ಇಂಥದ್ದೇ ಇಲಾಖೆ ಆ ಥರದ್ದು ಏನಾದ್ರು ಇಲ್ಲ ಅವ್ರೇನು ಸ್ಪೆಸಿಫಿಕ್ ಕೇಳಿಲ್ಲ. ನಮಗೆ ಕಾಯಂ ಸರ್ಕಾರಿ ನೌಕರಿ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಬಟ್ ಅದಕ್ಕೆ ನಮ್ಮ ಹಂತದಲ್ಲಿ ಅವಕಾಶ ಇದ್ದರಿಂದ ಸರ್ಕಾರ ತೀರ್ಮಾನ ತಗೋಬೇಕಾಗುತ್ತೆ. ಸರ್ಕಾರಕ್ಕೆ ಅದನ್ನು ಕಳಿಸಿಕೊಟ್ಟು ಏನು ಡೈರೆಕ್ಷನ್ ಕೊಡ್ತಾರೆ ಅದನ್ನು ಫಾಲೋ ಮಾಡಬೇಕು. ಈಗ ಅವ್ರು ಕೊಟ್ಟರೆ ಮನವಿಯನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ತಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.